ಜನ ಯೋಚನೆ ಮಾಡುವಂತಹ ರೀತಿ ಮತ್ತು ಸೈಂಟಿಸ್ಟ್ಗಳು ಯೋಚನೆ ಮಾಡುವಂತಹ ರೀತಿ, ತಾವು ಹೇಳಿದ್ರೆ 9 ತಿಂಗಳಾಯ್ತು ಇನ್ನೂ ಬಂದಿಲ್ಲ, ಬರ್ತಾರೋ ಇಲ್ಲೋ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ರು, ಡೌಟ್ ಇತ್ತು. ಬಟ್ ಸೈಂಟಿಸ್ಟ್ಗಳಿಗೆ ಯಾವುದೇ ಡೌಟ್ ಇರಲಿಲ್ಲ, ಅವ್ರು ಸೇಫಾಗಿ ಬಂದೇ ಬರ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತು ಅಂತ. ಇದು ನೋಡಿ, ಎನಿ ಆಪರೇಷನ್ ನೀವು ಸ್ಪೇಸ್ ವೆದರ್ ಮ್ಯಾಂಡ್ ಆರ್ ಅನ್ಮ್ಯಾಂಡ್, ನಾವು ಸ್ಯಾಟಲೈಟ್ ಕಳಿಸ್ತೀವಿ, ರಾಕೆಟ್ ಕಳಿಸ್ತೀವಿ, ಅದರಲ್ಲಿ ಯಾರು ಹ್ಯೂಮನ್ಸ್ ಇರೋದಿಲ್ಲ. ಇದರಲ್ಲಿ ಹ್ಯೂಮನ್ ಇದಿದೆ, ಫ್ಯಾಕ್ಟರ್ ಇದೆ. ಸೊ ಇದನ್ನು ನಾವು ಚೆನ್ನಾಗಿ ರಿಹರ್ಸಲ್ ಮಾಡ್ತೀವಿ. ಅದನ್ನು ಪ್ರತಿಯೊಂದು ಸಿಚುಯೇಷನ್ನು ಕೂಡ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೇ ತಗೊಳ್ಳಿ, ಇದು ಮೇಲ್ಗಡೆ ಹೋಗುವಾಗ ಅಸೆಂಟು ಬೂಸ್ಟ್ ಫೇಸ್ ಅಂತ ಕರೀತಾರೆ, ಕೆಳಗಡೆ ಬರುವಾಗ ಡಿಸೆಂಟು ಡಿಬೂಸ್ಟ್ ಫೇಸ್ ಅಂತಾರೆ. ಆಮೇಲೆ ಮಧ್ಯದಲ್ಲಿ ಆರ್ಬಿಟಲ್ ಫೇಸು, ನೀವು 8 ದಿವಸ ಇರಿ, 9 ತಿಂಗಳು ಇರಿ, ಎಷ್ಟೇ ದಿವಸ ಇರಲಿ, ಆರ್ಬಿಟಲ್ ಫೇಸು. ಈ ಪ್ರತಿಯೊಂದು ಫೇಸ್ಗೂ ಕೂಡ ನೀವು ಇಲ್ಲಿ ಗ್ರೌಂಡಲ್ಲಿ ಸಿಮ್ಯುಲೇಷನ್ಸ್ ಮಾಡಿ ಯಾವ ಥರ ಸಿಚುಯೇಷನ್ಸ್ ಬರ್ಬೋದು ಅಂತ, ಅದು ನಾಟ್ ಅವರ್ ಟು ಅವರ್ ಆರ್ ಎನಿಥಿಂಗ್, ಡೇ ಟು ಡೇ, ಸೆಕೆಂಡ್ ಟು ಸೆಕೆಂಡ್, ಓಕೆ, ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಂತ ಬರಿತೀವಿ. ಸೊ ಈ ಸೆಕೆಂಡ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಅದರ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಏನು ಡೇಟಾ ಕಲೆಕ್ಟ್ ಮಾಡಬೇಕು, ಏನು ಡೇಟಾ ಬರುತ್ತೆ, ಏನು ಕಮಾಂಡ್ಸ್ ಕಳಿಸ್ಬೇಕು. ಸೊ ಇದನ್ನು ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಂತ ಬರೆದು ಡ್ರೆಸ್ ರಿಹರ್ಸಲ್ ಅಂತ, ಫುಲ್ ಡ್ರೆಸ್ ಕೊನೆ ಎಲ್ಲ ಆದಮೇಲೆ ಫುಲ್ ಡ್ರೆಸ್ ರಿಹರ್ಸಲ್ ಅಂತ ಮಾಡುತ್ತೆ. ಅದು 1 ಅಲ್ಲ 2 ಅಲ್ಲ 3 ಅಲ್ಲ, ಫಸ್ಟ್ ಟೈಮ್ ಮಾಡಿ ಅದರಲ್ಲಿ ಏನಾದ್ರು ಕರೆಕ್ಷನ್ಸ್ ಮಾಡಬೇಕಾ ನೋಡಿಕೊಂಡು ಸೆಕೆಂಡ್ ಟೈಮ್ ಮಾಡಿ, ಆಮೇಲೆ ಅದು 3ನೇ ಸಲ ಮಾಡಿ, ಅದರಲ್ಲಿ 3ನೇ ಸಲ ಎಲ್ಲನೂ ಪ್ಯಾರಾಮೀಟರ್ಸ್ ಕ್ಲಿಯರ್ ಆಯಿತು ಅಂದರೆ ಮಾತ್ರ ನಿಮಗೆ ಕ್ಲಿಯರೆನ್ಸ್ ಸಿಗೋದು ಫ್ಲೈಟ್ಗೆ, ಇಲ್ಲದೇ ಸಿಗೋದಿಲ್ಲ. ಸೊ ಅದೇ ಥರ ಒಂದೊಂದು ಸಿಚುಯೇಷನ್ ಕೂಡ ಸ್ಟಡಿ ಮಾಡಿರ್ತೀವಿ. ಇವಾಗ ಅವರು 8 ದಿವಸನೇ ಇರಲಿ, 9 ತಿಂಗಳೇ ಇರಲಿ, ಅದು ಕೂಡ ಪ್ರತಿಯೊಂದು ದಿವಸ, ಪ್ರತಿಯೊಂದು ಸೆಕೆಂಡು, ಪ್ರತಿಯೊಂದು ನಿಮಿಷ ಅಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಇದು ಸೀಕ್ವೆನ್ಸ್ನಲ್ಲಿ ಆ್ಯಡ್ ಆಗಿರುತ್ತೆ. ಆ ಸೀಕ್ವೆನ್ಸ್ ಆಫ್ ಇವೆಂಟ್ಸಲ್ಲಿ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ ಆಗಿರುತ್ತೆ, ಅದೆಲ್ಲ ರಿವ್ಯೂ ಆಗಿರುತ್ತೆ. ರಿವ್ಯೂ ಆಗಿಯೇ ಅದನ್ನು ಮಾಡಿರೋದು. ಸೊ ಇವಾಗ ವಾಪಸ್ ಬರೋವಾಗಲೂ ಅಷ್ಟೇ, ವಾಪಸ್ ಬರ್ತಾರೋ ಬರೋದಿಲ್ವೋ, ಇವಾಗ ಗುರುಪ್ರಸಾದ್ ಅವರು ಆಗಲೇ ಹೇಳಿದ್ರು, ಯಾವುದೋ ಒಂದು ಸಣ್ಣ ರಂಧ್ರ, ಅದು ಅನ್ಫೋರ್ಸೀನ್. ಓಕೆ, ನಾವಿಲ್ಲಿ ಎಲ್ಲ ಸಿಚುಯೇಷನ್ ಕೂಡ ಕ್ರಿಯೇಟ್ ಮಾಡ್ತೀವಿ, ಸಿಮ್ಯುಲೇಟರ್ಸ್ ಇರುತ್ತೆ. ಒಂದೇ ಒಂದು ನಮ್ಗೆ ಇರೋದಿಲ್ಲ ಏನಂದರೆ ಆ್ಯಕ್ಚುಯಲ್ ಸ್ಪೇಸ್. ಆ ಸ್ಪೇಸ್ ನಮಗೆ ಇರೋದಿಲ್ಲ. ಸೊ ಆ ವ್ಯಾಕ್ಯೂಮ್ ಕಂಡೀಷನ್ಸ್ ಕ್ರಿಯೇಟ್ ಮಾಡ್ತೀವಿ, ಟೆಂಪ್ರೇಚರ್ ಕಂಡೀಷನ್ಸ್ ಕ್ರಿಯೇಟ್ ಮಾಡ್ತೀವಿ, ಪ್ರೆಷರ್ ಕಂಡೀಷನ್ಸ್ ಕ್ರಿಯೇಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಸೊ ಆ್ಯಕ್ಚುಯಲ್ ಸ್ಪೇಸ್ ಒಂದು ಇರೋದಿಲ್ಲ. ಸೊ ಅದಕ್ಕೆ ನಮ್ಮ ಹಿಂದಿನ ಒಬ್ಬರು ನಾಸಾ ಡೈರೆಕ್ಟ್ ಹೇಳಿದರು, ಟೆಸ್ಟ್ ಆ್ಯಸ್ ಯು ಫ್ಲೈ ಆ್ಯಂಡ್ ಫ್ಲೈ ಆ್ಯಸ್ ಯು ಟೆಸ್ಟ್ ಅಂದ್ಬಿಟ್ಟು. ಸೊ ನೀವು ಅಲ್ಲಿ ಯಾವ ಥರ ಫ್ಲೈ ಮಾಡ್ತೀರೋ ಅದೇ ಥರ ನೀವು ಟೆಸ್ಟ್ ಮಾಡಬೇಕು. ಸೊ ನೀವು ಏನು ಟೆಸ್ಟ್ ಮಾಡಿರ್ತೀರೋ ಅದೇ ಥರ ಫ್ಲೈ ಮಾಡಬೇಕು. ಅದು ಬಿಟ್ಟು ಬೇರೆ ನಾನು ಎಕ್ಸ್ಟ್ರಾ, ಇವಾಗ ಕೆಲವರು ಮಾತಾಡುವಾಗ ಎಕ್ಸ್ಟೆಂಪೋರ್ ಕೊಟ್ಬಿಡ್ತಾರಲ್ಲ, ಆ ಥರ ಎಲ್ಲ ಆಗೋದಿಲ್ಲ ಇಲ್ಲಿ, ಎಲ್ಲ ಸ್ಕ್ರಿಪ್ಟೆಡ್. ಸೊ ಎಲ್ಲ ಸ್ಕ್ರಿಪ್ಟ್ ಆಗಿರುತ್ತೆ, ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಸೆಕೆಂಡ್. ಮುಂದಿನ ಹಂತದಲ್ಲಿ ನಾವು ಚರ್ಚೆ ಮಾಡೋಣ ಸರ್. ಫೈನಲ್ ವರ್ಡ್ಸ್, ತಾವು ಕೂಡ ಬೇಗ ಹೋಗಬೇಕಾಗಿದೆ. ಹೌದು, ಅಲ್ಲ ನಾನು ಹೇಳೋದು ಇಷ್ಟೇ ನೋಡಿ, ಪ್ರತಿಯೊಂದೂ ಬಹಳ ಕ್ರಮಬದ್ಧವಾಗಿ ಯೋಜಿಸಿ ಪ್ಲ್ಯಾನ್ ಮಾಡೇ ಮಾಡೋದು. ಇವಾಗ ಇವ್ರು ಹೇಳ್ತಾ ಇದ್ರು ಅದೇ ರೀತಿ. ಆಮೇಲೆ ಗಗನಯಾತ್ರಿಗಳಿಗೆ ತರಬೇತಿ ನೀಡ್ತಾ ಇವಾಗ ಇದ್ದಕ್ಕಿದ್ದಾಗೆ ಅವರಿಗೆ ಕಷ್ಟವಾಗುವಂತಹ ಯಾವುದೋ ಒಂದು ಸನ್ನಿವೇಶನ ಕೃತಕವಾಗಿ ಸೃಷ್ಟಿಸ್ತಾರೆ ಹೊರಗಡೆ ಕಂಪ್ಯೂಟರ್ಗಳ ನೆರವಿನಿಂದ. ಸಿಮ್ಯುಲೇಷನ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಈ ರೀತಿ ಎಲ್ಲ ತರಬೇತಿಗಳನ್ನು ಕೊಟ್ಟಿರ್ತಾರೆ. ಅದರಲ್ಲೂ ಹ್ಯೂಮನ್ ಸ್ಪೇಸ್ ಫ್ಲೈಟ್, ಮಾನವ ಸಹಿತ ಅಂತರಿಕ್ಷಯಾನ ಕ್ಷೇತ್ರದಲ್ಲಿ ಇದು ಬಹಳ ಮುಖ್ಯ. ಹೀಗಾಗಿ ಈ ರೀತಿಯ ವಿಧಾನಗಳನ್ನು ಅನುಸರಿಸೋದ್ರಿಂದ, ಕ್ರಮಬದ್ಧವಾದ ರೀತಿಯಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸೋದ್ರಿಂದ ಅಂತರಿಕ್ಷಯಾನ ಸಾಕಷ್ಟು ಸುಗಮವಾಗಿ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಲಕ್ಷಾಂತರ ವಿಚಾರಗಳು, ಎಲ್ಲವೂ ಮಾನವನ ಗಮನಕ್ಕೆ ಬರೋದಿಲ್ಲ. ಹೀಗಾಗಿ ಸಾಮಾನ್ಯವಾಗಿ ಹೇಳೋದು, ಎವ್ರಿ ಲಾಂಚ್ ಆರ್ ಎವ್ರಿ ಲ್ಯಾಂಡಿಂಗ್ ಬ್ರಿಂಗ್ಸ್ ಬಟರ್ಫ್ಲೈಸ್ ಇನ್ ದಿ ಸ್ಟಮಕ್ ಆಫ್ ದ ಪೀಪಲ್. ಓಕೆ, ದಟ್ ಈಸ್ ದ ವೇ. ಆದರೆ ಏನೇ ಆದರೂ ಕ್ರಮಬದ್ಧವಾಗೇ ಸಾಗುತ್ತೆ. ಹಾಗಾಗಿ ಅಂತರಿಕ್ಷಯಾನ ಸಾಕಷ್ಟು ಸುರಕ್ಷಿತವೇ. ಅಲ್ಲೊಂದು ಇಲ್ಲೊಂದು ಆಗಿರ್ಬೋದು, ಇಲ್ಲ ಅನ್ನಲ್ಲ. ಆದರೆ ಅದರಿಂದ ಪಾಠ ಕಲಿತು ಅದನ್ನು ಅಳವಡಿಸಿಕೊಂಡು ಇಂತಹ ದುರ್ಘಟನೆಗಳು ನಡೆಯುವಂತೆ ನೋಡಿಕೊಳ್ಳಲಾಗುತ್ತೆ ಜವಾಬ್ದಾರಿಯಿಂದ ಅಂತ ನಾನು ಹೇಳೋಕ್ಕೆ ಇಷ್ಟ. ಎಸ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.